ಡಿಸ್ಕಸ್ ಮಾಡ್ತಾ ಇರೋದು ರಾಜೇಶ್ ಎಕ್ಸ್ಪೋರ್ಟ್ಸ್ ಸ್ಟೋರಿ. ಇಂಡಿಯಾಸ್ ಬಿಗ್ಗೆಸ್ಟ್ ಅಕೌಂಟಿಂಗ್ ಕಾಂಟ್ರವರ್ಸಿ, ಒನ್ ಆಫ್ ಇಂಡಿಯಾಸ್ ಬಿಗ್ಗೆಸ್ಟ್ ಗೋಲ್ಡ್ ರಿಫೈನರಿ ಕಂಪನಿ. ಇದು ನಿಜನಾ ಅಥವಾ ಒಂದು ಕಥೆನಾ? 2024 ಒಬ್ಬ ಶೇರ್ ಹೋಲ್ಡರ್ ಫೈಲ್ ಮಾಡಿರುವ ಕಂಪ್ಲೇಂಟ್ ಇಂದ ಶುರುವಾಯಿತು. ಈ ಅಮೌಂಟ್ ಅನ್ಪೇಡ್ ಏನಕ್ಕಿದೆ? ಸೆಬಿ ಇನ್ವೆಸ್ಟಿಗೇಷನ್ ನ ಈ ಕಂಪ್ಲೇಂಟ್ ಟ್ರಿಗರ್ ಮಾಡಿತು. ಎಂಟೈರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಲ್ಲೇ ಶಾಕ್ ವೇವ್ಸ್ ನ ಕಳಿಸ್ತು. 15 ಲಕ್ಷ ಕೋಟಿ ಪ್ರಾಫಿಟ್ಸ್ ನ ತೋರಿಸಿದ್ದಾರೆ. ಇಷ್ಟು ಒಳ್ಳೆ ಪ್ರಾಫಿಟ್ಸ್ ನ ಸೆಬಿ ಅವರು ಇನ್ವೆಸ್ಟಿಗೇಟ್ ಮಾಡ್ಲಿಲ್ವಾ? ಇವತ್ತಿನ ಸ್ಟಾಕ್ ಮಾರ್ಕೆಟ್ ನಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಎಲ್ಲಾರ ಬಾಯಲ್ಲೂ ಕೇಳಿಸ್ತಾ ಇದೆ. ಕಂಪನಿ ರೆವೆನ್ಯೂನ ಇನ್ ಡೀಟೇಲ್ ಆಗಿ ಚೆಕ್ ಮಾಡ್ಲಿಲ್ವಾ? ಒಂದು ಕಂಪನಿ ಒಂದು ಮಟ್ಟಕ್ಕೆ ಒಳ್ಳೆ ಪ್ರಾಫಿಟ್ಸ್ ಹಾಗೂ ಒಳ್ಳೆ ಪೊಟೆನ್ಷಿಯಲ್ ಗ್ರೋತ್ನ ತೋರಿಸ್ತಾ ಇದೆ ಅಂದರೆ ನಂಬೋದು. ಆದರೆ 3 to 4 ಇಯರ್ಸ್ನಲ್ಲಿ ಅನ್ಪ್ರಿಡಿಕ್ಟಬಲ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅಂದರೆ ರೆಗ್ಯುಲೇಟರ್ಸ್ ಕೂಡ 2 ಸಲ ಚೆಕ್ ಮಾಡ್ತಾರೆ. ರೆಗ್ಯುಲೇಟರ್ಸ್ ಇವರ ಫೈನಾನ್ಷಿಯಲ್ ರಿಪೋರ್ಟ್ಸ್ನ ಚೆಕ್ ಮಾಡಿದಾಗ ಈ ಥರ ಪ್ರಾಫಿಟ್ ಈ ಕಂಪನಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ರಾಜೇಶ್ ಎಕ್ಸ್ಪೋರ್ಟ್ಸ್ ಸ್ಟೋರಿ. ಇವತ್ತಿನ ದಿನಕ್ಕೆ ಇಂಡಿಯಾಸ್ ಬಿಗ್ಗೆಸ್ಟ್ ಅಕೌಂಟಿಂಗ್ ಕಾಂಟ್ರವರ್ಸಿ, ಇದು ನಿಜನಾ ಅಥವಾ ಒಂದು ಕಥೆನಾ? ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಡಿಕೋಡ್ ಮಾಡಿ ನೋಡೋಣ. ನೀವು ನಂಬ್ತಿರೋ ಇಲ್ವೋ, ಈ ಕಂಪನಿ ಲಾಸ್ಟ್ 5 ಇಯರ್ಸ್ನಲ್ಲಿ 15 ಲಕ್ಷ ಕೋಟಿಗಿನ್ನ ಜಾಸ್ತಿ ಪ್ರಾಫಿಟ್ ಮಾಡಿದ್ದೀವಿ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಈ ಕಂಪನಿ ಬಹಳ ದೇಶಗಳ GDPಗೆ ಟಕ್ಕರ್ ಕೊಡಂಗಿದೆ. ಸೊ ಈ ಕಂಪ್ನಿ ಹೆಸರು ರಾಜೇಶ್ ಎಕ್ಸ್ಪೋರ್ಟ್ಸ್, ಒನ್ ಆಫ್ ಇಂಡಿಯಾಸ್ ಬಿಗ್ಗೆಸ್ಟ್ ಗೋಲ್ಡ್ ರಿಫೈನರಿ ಕಂಪನಿ. ಇದನ್ನು ಸ್ಟಾರ್ಟ್ ಮಾಡಿರೋರು ರಾಜೇಶ್ ಮೆಹ್ತಾ. ಈ ಕಂಪನಿ ಒಂದು ಬ್ಯಾಂಗ್ಳೂರ್ ಬೇಸ್ಡ್ ಗೋಲ್ಡ್ ರಿಫೈನರಿ ಹಾಗೂ ಜ್ಯುವೆಲ್ರಿ ಮೇಕಿಂಗ್ ಕಂಪನಿ. ಸೊ ಇವರ ಇನ್ನೊಂದು ಬ್ರಾಂಚ್ ಬಂದು ವಾಲ್ಕಾಂಬಿ ಅಂತ. ಸೊ ಇದು ಒಂದು ಸ್ವಿಸ್ ಗೋಲ್ಡ್ ರಿಫೈನರಿ. ಎರಡನ್ನೂ ಸೇರಿಸಿದ್ರೆ ಇಡೀ ಜಗತ್ತಿನಲ್ಲೇ ಒನ್ ಆಫ್ ದ ಲಾರ್ಜೆಸ್ಟ್ ಗೋಲ್ಡ್ ರಿಫೈನರಿ ಕಂಪನೀಸ್ ಅಂತ ಹೇಳ್ಬೋದು. ಇವರ ಟರ್ನ್ ಓವರ್ ಎಷ್ಟು ಜಾಸ್ತಿ ಇದೆ ಅಂದರೆ ಪಾಸ್ಟ್ ಫ್ಯೂ ಇಯರ್ಸಿಂದ ಹೈಯೆಸ್ಟ್ ಟರ್ನ್ ಓವರ್ ಲಿಸ್ಟ್ನಲ್ಲಿ ಬರ್ತಾ ಇದೆ ಇನ್ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಬಟ್ ಇವತ್ತಿನ ದಿನಕ್ಕೆ ಮ್ಯಾಸಿವ್ ಕಾಂಟ್ರವರ್ಸಿಯ ಭಾಗಿದಾರರು. ಬನ್ನಿ ಇನ್ ಡೀಟೇಲ್ ಆಗಿ ನೋಡೋಣ. ಕುತೂಹಲ ಹುಟ್ಟಿಸುವಂಥ ವಿಷಯ ಏನಂದರೆ ಈ ಕಾಂಟ್ರವರ್ಸಿ ಒಂದು ಗೌರ್ಮೆಂಟ್ ರೇಡ್ ಅಥವಾ ನ್ಯೂಸಿಂದ ಶುರು ಆಗಲಿಲ್ಲ. 2024 ಒಬ್ಬ ಶೇರ್ ಹೋಲ್ಡರ್ ಫೈಲ್ ಮಾಡಿರುವ ಕಂಪ್ಲೇಂಟಿಂದ ಶುರುವಾಯಿತು. ಸೊ ಕಂಪ್ಲೇಂಟ್ ಏನಂದರೆ ಅವರು ಇಷ್ಟು ಲಾರ್ಜ್ ಅಮೌಂಟ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ರಿಸೀವೇಬಲ್ ಆಗಿ ತೋರಿಸ್ತಾ ಇದ್ದಾರೆ ಅಂದ್ರೂ ಫ್ಯೂ ಇಯರ್ಸಿಂದ ಈ ಅಮೌಂಟ್ ಅನ್ಪೇಡ್ ಏನಕ್ಕಿದೆ, ಈ ಅಮೌಂಟ್ ನಿಜವಾಗ್ಲೂ ಇದೆಯಾ ಅಂತ ಸೆಬಿನ ಕೇಳಿದಾಗ ಸೆಬಿ ಇನ್ವೆಸ್ಟಿಗೇಷನ್ನ ಈ ಕಂಪ್ಲೇಂಟ್ ಟ್ರಿಗರ್ ಮಾಡ್ತು. ಸೊ ಸೆಬಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಎಲ್ಲ ಫೈಲ್ಸ್ ಬ್ಯಾಕ್ಗ್ರೌಂಡ್ ಡೇಟಾನ ಚೆಕ್ ಮಾಡಿದಾಗ ಅವರು ಹುಡುಕಿರುವ ನ್ಯೂಸ್ ಎಂಟೈರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲೇ ಶಾಕ್ ವೇವ್ಸ್ನ ಕಳಿಸ್ತು. ಸೆಬಿ ಎಲ್ಲ ಫೈಲ್ಸ್ನು ಚೆಕ್ ಮಾಡಿದಾಗ, ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಹುಡುಕಿರುವಂಥ ರಿಸಲ್ಟ್ಸ್ ಹಾಗೂ ವಿಷಯ ಎಂಟೈರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಶಾಕ್ ವೇವ್ಸ್ನ ಕಳಿಸ್ತಾ ಇದೆ. ಸೊ ಈ ಒಂದು ಸಕ್ಸಸ್ ಸ್ಟೋರಿ ಇವತ್ತಿನ ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿ ಒಂದು ಬಿಗ್ಗೆಸ್ಟ್ ನೈಟ್ ಮೇರ್ ಆಗಿ ಕನ್ವರ್ಟ್ ಆಗಿದೆ. ಕಂಪನಿಯ ರಿಪೋರ್ಟ್ಸ್ ಪ್ರಕಾರ ಅವರು ಲಾಸ್ಟ್ ಫೈನಾನ್ಷಿಯಲ್ ಇಯರ್ 2021 2025 ತನಕ 15 ಲಕ್ಷ ಕೋಟಿ ಪ್ರಾಫಿಟ್ಸ್ನ ತೋರಿಸಿದ್ದಾರೆ. ಹಾಗೂ ಈ ಪ್ರಾಫಿಟ್ಸ್ ಸ್ವಿಸ್ ಓವರ್ಸೀಸ್ ಕಂಪನಿ ವಾಲ್ಕಾಂಬಿಯಿಂದ ಬಂದಿದೆ, ಜನರೇಟ್ ಆಗಿದೆ ಅಂತ ರಿಪೋರ್ಟ್ಸ್ನಲ್ಲಿ ತೋರಿಸಿದ್ದಾರೆ. ಬಟ್ ಇನ್ವೆಸ್ಟಿಗೇಟರ್ಸ್ ಇನ್ ಡೀಟೇಲ್ ಆಗಿ ಸರ್ಚ್ ಮಾಡಿದಾಗ ಇದಕ್ಕೆ ಯಾವುದೇ ರೀತಿ ಪ್ರೂಫ್ಸ್ ಸಿಕ್ಕಿಲ್ಲ. ಹಾಗೂ ಈ ಇನ್ವೆಸ್ಟಿಗೇಷನ್ನಿಂದ ಇನ್ನೂ ಬಹಳ ಕ್ವೆಶನ್ಸ್ ಜನರೇಟ್ ಆಗ್ತಾ ಇದೆ. ಫಸ್ಟ್ ಒನ್ ಬಂದು ಅನ್ವೆರಿಫೈಡ್ ಟ್ರಾನ್ಸಾಕ್ಷನ್ಸ್. ಸೆಕೆಂಡ್ ಕ್ವೆಶನ್ ಬಂದು ಆಫ್ರಿಕನ್ ಗೋಲ್ಡ್ ಮೈನ್ಸಲ್ಲಿ ಅವರು ಹ್ಯೂಜ್ ಅಮೌಂಟ್ಸ್ನ ಇನ್ವೆಸ್ಟ್ ಮಾಡಿದ್ದೀವಿ ಅಂತ
ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಯಾವುದೇ ಥರ ಪ್ರೂಫ್ ಸಿಗ್ತಾ ಇಲ್ಲ. ಥರ್ಡ್ ಕ್ವೆಶನ್ ಬರೋದು, ಕಂಪನಿ ಅಕೌಂಟಿಂದ ಪ್ರೊಮೋಟರ್ ಪರ್ಸ್ನಲ್ ಅಕೌಂಟಿಗೆ ಆಗಿರುವ ಫಂಡ್ಸ್ ಟ್ರಾನ್ಸಾಕ್ಷನಿಗೆ ಯಾವುದೇ ಥರ ಪ್ರಾಪರ್ ಅಪ್ರೂವಲ್ಸ್ ಸಿಕ್ಕಿಲ್ಲ. ಈ ಅಲಿಗೇಷನ್ಸ್ ಕೋಟಿ ಅಲ್ಲ, ಸಾವಿರಾರು ಕೋಟಿನೂ ಅಲ್ಲ, ಲಕ್ಷ ಕೋಟಿಗಳಲ್ಲಿದೆ. ಸೊ ಇದರಿಂದ ಇಂಡಿಯಾಸ್ ಬಿಗ್ಗೆಸ್ಟ್ ಅಕೌಂಟಿಂಗ್ ಕಾಂಟ್ರವರ್ಸಿ ಅಂತ ಹೇಳ್ಬೋದು. ನಾವು ಯಾವುದೇ ಒಂದು ನ್ಯೂಸ್ನ ಕನ್ಸಿಡರ್ ಮಾಡಬೇಕು ಅಂದ್ರೂ ಅದಕ್ಕೆ 2 ಸೈಡ್ ಬರುತ್ತೆ. ಸೊ ಬನ್ನಿ ಕಂಪ್ನಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಅಕಾರ್ಡಿಂಗ್ ಟು ದ ಕಂಪನಿ, ಈ ಅಲಿಗೇಷನ್ಸ್ ಎಲ್ಲ ಕಂಪ್ಲೀಟ್ಲಿ ಫಾಲ್ಸ್ ಅಂತ ಅವರು ಸ್ಟ್ರಾಂಗ್ಲಿ ಡಿನೈ ಮಾಡ್ತಾ ಇದ್ದಾರೆ. ಹಾಗೂ ಕಂಪನಿಯ ಚೇರ್ಮ್ಯಾನ್ ರಾಜೇಶ್ ಮೆಹ್ತಾ ಅವರು ಪ್ರೊವೈಡ್ ಮಾಡಿರುವ ಫೈನಾನ್ಷಿಯಲ್ ಡಿಸ್ಕ್ಲೋಷರ್ಸ್ ಎಲ್ಲನೂ ಆ್ಯಕ್ಯುರೇಟ್ ಆಗಿದೆ. ಹಾಗೂ ರೆಗ್ಯುಲೇಟರ್ಸ್ ಒಂದು ರಾಂಗ್ ಸೆಟ್ ಆಫ್ ಫೈನಾನ್ಷಿಯಲ್ ರೆಕಾರ್ಡ್ಸ್ನ ಚೆಕ್ ಮಾಡಿ ನ್ಯೂಸ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ಇದು ಒಂದು ನಿಜವಾದ ಕತೆ ಆಗಿರ್ಬೋದು, ನಿಜವಾದ ಕಾಂಟ್ರವರ್ಸಿ ಆಗಿರ್ಬೋದು, ಅಥವಾ ಒಂದು ಫಾಲ್ಸ್ ನ್ಯೂಸ್ ಆಗಿರ್ಬೋದು, ಒಂದು ಕತೆ ಆಗಿರ್ಬೋದು. ಯಾವುದೇ ರಿಸಲ್ಟ್ ಬಂದ್ರೂ ಇವಾಗ ನಾವು ಕ್ವೆಶನ್ ಮಾಡಬೇಕಾಗಿರೋದು, ಫಸ್ಟ್ ಕ್ವೆಶನ್ ಏನು ಅಂದರೆ, ಈ ಥರ ಹೆವಿಲಿ ಅವರು ಪ್ರಾಫಿಟ್ಸ್ ತೋರಿಸ್ತಾ ಇದ್ದಾರೆ, ಮ್ಯಾಸಿವ್ ಗ್ರೋತ್ ತೋರಿಸ್ತಾ ಇದ್ದಾರೆ ಅಂದರೆ ಇಷ್ಟು ಒಳ್ಳೆ ಪ್ರಾಫಿಟ್ಸ್ನ ಸೆಬಿ ಅವರು ಇನ್ವೆಸ್ಟಿಗೇಟ್ ಮಾಡಲಿಲ್ವಾ? ಕಂಪ್ನಿ ರೆವೆನ್ಯೂನ ಇನ್ ಡೀಟೇಲಾಗಿ ಚೆಕ್ ಮಾಡಲಿಲ್ವಾ? ಇಷ್ಟು ವರ್ಷ ಇದನ್ನು ಹೆಂಗೆ ಕ್ಯಾರಿ ಮಾಡೋದಕ್ಕೆ ಅಲೌ ಮಾಡಿದ್ದಾರೆ? ಸೆಕೆಂಡ್ ಕ್ವೆಶನ್ ಬರೋದು, ಕಂಪ್ನಿ ಡಿಸ್ಕ್ಲೋಷರ್ಸಲ್ಲಿ ಆಡಿಟರ್ಸ್, ಇನ್ವೆಸ್ಟಿಗೇಟರ್ಸ್ ಹಾಗೂ ರೆಗ್ಯುಲೇಟರ್ಸ್ ಯಾವ ಪಾತ್ರನ ನಿಭಾಯಿಸ್ತಾ ಇದ್ದಾರೆ? ಥರ್ಡ್ ಹಾಗೂ ಲಾಸ್ಟ್ ಕ್ವೆಶನ್, ಇವತ್ತಿನ ದಿನದಲ್ಲಿ ಈ ಥರ ಒಂದು ಸ್ಕ್ಯಾಮ್ ಅಥವಾ ಕಾಂಟ್ರವರ್ಸಿ ನಡೀತಾ ಇದೆ ಅಂದರೆ ಇನ್ವೆಸ್ಟಿಗೇಟರ್ಸ್ ಯಾವ ರೀತಿ ಪ್ರಿಕಾಷನ್ಸ್ನ ತಗೊಬೇಕು ಹಾಗೂ ಯಾವ ರಿಪೋರ್ಟ್ಸ್ನ ಒಂದು ವಾರ್ನಿಂಗ್ ಸೈನ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನೋದು, ಈ ಒಂದು ಕ್ವೆಶನ್ ಎಲ್ಲ ಇನ್ವೆಸ್ಟರ್ಸಲ್ಲೂ ಹುಟ್ಟುತ್ತಾ ಇದೆ. ಎಲ್ಲ ಇನ್ವೆಸ್ಟರ್ಸೂ ಹೆಡ್ಲೈನ್ ಗ್ರೋತ್ ನಂಬರ್ಸ್, ಆ ಬ್ರೈಟ್ ಲಾರ್ಜ್ ಪ್ರಾಫಿಟ್ಸ್ನ ನೋಡಿ ಬ್ಲೈಂಡ್ ಆಗ್ತಾರೆ. ಬಟ್ ನಾವು ಮೇನ್ ಫ್ಯಾಕ್ಟರ್ಸ್ ಏನನ್ನು ಚೆಕ್ ಮಾಡಬೇಕು ಅಂದರೆ ಕ್ಯಾಶ್ ಫ್ಲೋಸ್, ಟ್ರಾನ್ಸ್ಪರೆನ್ಸಿ ಹಾಗೂ ಕಾರ್ಪೊರೇಟ್ ಗವರ್ನೆನ್ಸ್. ಅಂದರೆ ಕಂಪನಿ ಮ್ಯಾನೇಜ್ಮೆಂಟ್ ಸ್ಟೈಲ್ ಹಾಗೂ ಅವರ ರಿಪೋರ್ಟ್ಸ್ ಟ್ರಾನ್ಸ್ಪರೆಂಟ್ ಆಗಿದೆಯಾ, ಎಲ್ಲ ಇನ್ವೆಸ್ಟರ್ಸ್ಗೂ ಕರೆಕ್ಟಾಗಿ ರೀಚ್ ಆಗ್ತಾ ಇದೆಯಾ ಅಂತ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ ಇವತ್ತಿನ ದಿನ ಆ ಕಂಪ್ನಿ ಎಷ್ಟೇ ಒಳ್ಳೆ ಪ್ರಾಫಿಟ್ಸ್ ಮಾಡಿದ್ರೂ ಆ ಒಂದು ಇನ್ವೆಸ್ಟರ್ ಹಾಗೂ ಕಂಪನಿ ಟ್ರಸ್ಟ್ ಬ್ರೇಕ್ ಆಯಿತು ಅಂದರೆ ಯಾರೂ ಕೂಡ ಬ್ಲೈಂಡ್ ಆಗಿ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಆ ಟ್ರಸ್ಟೇ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ನಲ್ಲಿ ಮೂಲ. ಈ ಒಂದು ಟ್ರಸ್ಟ್ ಬ್ರೇಕ್ ಆಯಿತು ಅಂದರೆ ಏನೇ ಒಳ್ಳೆ ನಂಬರ್ಸ್ ತೋರಿಸಿದ್ರು ಅದನ್ನು ಬಹಳ ಸಲ ಚೆಕ್ ಮಾಡೇ ಜನ ಇನ್ವೆಸ್ಟ್ ಮಾಡೋದು ಅಥವಾ ಅಂಥ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ಒಂದು ವಿಷಯ ಅಂತೂ ನಿಜ, ಇವತ್ತಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಎಲ್ಲರ ಬಾಯಲ್ಲೂ ಕೇಳಿಸ್ತಾ ಇದೆ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಟಾಕ್ಡ್ ಅಬೌಟ್ ಕಂಪನಿ. ಇದು ಬಂದು ಇಂಡಿಯಾಸ್ ಬಿಗ್ಗೆಸ್ಟ್ ಕಾರ್ಪೊರೇಟ್ ಸ್ಕ್ಯಾಮ್ ಅಂತ ಹೇಳ್ಬೋದು. ಸೊ ಈ ವಿಷಯ ಟ್ರೂನಾ ಫಾಲ್ಸಾ ನಿಮಗೇನು ಅನಿಸುತ್ತೆ? ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ರಿಪ್ಲೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವು ಕೂಡ ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಕಿಂದ ಕಲ್ತ್ಕೊಬೇಕು ಅಂದರೆ ನಮ್ಮ ಆಫೀಸ್ ವಿಸಿಟ್ ಮಾಡಿ. ನಾವು ಕಂಪ್ಲೀಟ್ ಬೇಸಿಕ್ಕಿಂದ ಅಡ್ವಾನ್ಸ್ ಪ್ರೋ ಟ್ರೇಡರ್ ತನಕ ನಿಮಗೆ ಕಂಪ್ಲೀಟ್ ಕೋಚಿಂಗ್ನ ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮಾಡಿಟೀಸ್ ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ. ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.